ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಇವತ್ತು ಉಪ DC ಅವರಿಗೆ ನಾವು ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಮನವಿ ಪತ್ರ ಕೊಡೋ ಉದ್ದೇಶ ಏನಂತಂದರೆ, ಕಲಬುರಗಿ ನಗರದಲ್ಲಿ ಏನು SM ಪಂಡಿತ ರಂಗಮಂದಿರದ ಏನು ನವೀಕರಣ ಏನು ಕೆಲಸ ಮಾಡಿದ್ದಾರೆ, ಕಾಮಗಾರಿ ಮಾಡಿದ್ದಾರೆ, ಆ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ಆಗಿದೆ ಅನ್ನೋದಂಥದ್ದು ಇವತ್ತು ನಮಗೆ ಕಂಡು ಬಂದಿದೆ. ಯಾಕಂತಂದರೆ ಏನು ಒಂದು ವಾರ ಹಿಂದ್ಗಡೆ ಏನು 3-4 ದಿನ ಹಿಂದ್ಗಡೆ ಏನಾಗಿತ್ತು ಅಂತಂದರೆ, ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಏನು ಮ್ಯಾಗಿಂದು ಏನು ಸೀಲಿಂಗ್ ಇರ್ತದೆ, ಆ ಸೀಲಿಂಗನ್ನು ಕಾರ್ಯಕ್ರಮದ ಸಾರ್ವಜನಿಕರ ಮೇಲೆ ಬಿದ್ದೋಗಿದೆ. ಮತ್ತು ಅಲ್ಲಿ ಕುಡಿಯೋ ನೀರಿಲ್ಲ, ಮತ್ತು ಶೌಚಾಲಯಕ್ಕೆ ಕೀಲಿ ಇದೆ, ಮತ್ತು ಅಲ್ಲಿ ವೇದಿಕೆ ಮೇಲಿರುವಂಥ ಅತಿಥಿಗಳಿಗೆ ಯಾವುದೇ ರೀತಿಯಿಂದ ಕುರ್ಚಿಗಳಿಲ್ಲ, ಮತ್ತು ಅಲ್ಲಿ ಟೀ ಟೇಬಲ್ಗಳಿಲ್ಲ, ಮತ್ತು ಅಲ್ಲಿ ಫ್ಯಾನ್ಗಳಿಲ್ಲ. ಸುಮಾರು 100 ಸಮಸ್ಯೆಗಳಿದೆ. ಆದರೆ ಅದಕ್ಕೆ ಖರ್ಚು ಎಷ್ಟು ಮಾಡಿದ್ದಾರೆ ಅಂದರೆ 4,80,00,000 ಖರ್ಚು ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದೂ ಸೌಲಭ್ಯಗಳಿಲ್ಲ. ಅದಕ್ಕೆ ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ನೀವು ಏನು ಹೇಳಿದ್ರಿ, ನವೀಕರಣ ಮಾಡಿದ್ದೇವೆ ಅಂತಂದರೆ ನವೀಕರಣದಲ್ಲಿ ಎಲ್ಲ ಬೇಕು. ನಮಗೆ ಕುರ್ಚಿಗಳು, VIP ಕುರ್ಚಿಗಳು ಕೊಡಬೇಕು, ಕಾರ್ಯಕ್ರಮದಲ್ಲಿ ನಮಗೆ ನೀರು ಕೊಡಬೇಕು, ಫ್ಯಾನ್ ಕೊಡಬೇಕು, ಶೌಚಾಲಯ ನೀಡಬೇಕು ಅನ್ನೋದಿದ್ದಾರೆ. ಅಲ್ಲಿ ಎಲ್ಲ ಇದ್ರೂ ಅಲ್ಲಿ ಯಾವುದೇ ರೀತಿಯಿಂದ ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಇದು ಒಂದು ಮನವಿ ಇಟ್ಕೊಂಡು ಇವತ್ತು ನಾವು ಬಂದಿದ್ದೇವೆ. ಅಲ್ಲಿ ನಮಗೆ ಏನು ಇವತ್ತು ಏನು ಸೀಲಿಂಗ್ಗೆ ಇವತ್ತು ಮಂದಿ ಮೇಲೆ ಬಿದ್ದಿದೆ ಅಂತಂದರೆ ಅದು ಎಲ್ಲ ಕಾಮಗಾರಿ ಕಳಪ ಕಾಮಗಾರಿ ಆಗಿದೆ ಅನ್ನೋದಂತೆ ಕಂಡು ಬರ್ತದೆ. ಅದಕ್ಕೆ ಕೂಡಲೇ ಇವತ್ತು ಯಾರು ಕಾಂಟ್ರಾಕ್ಟರ್ ಇದ್ದಾರೆ ಮತ್ತು ಯಾವ ಇಲಾಖೆಯಿಂದ ಇದು ಕಾಮಗಾರಿ ಆಗಿದೆ ಅವರಿಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆ ಗುತ್ತೇದಾರಿಗೆ ಏನು ಕಾಂಟ್ರಾಕ್ಟರ್ ಇದ್ದಾರೆ ಆ ಕಾಂಟ್ರಾಕ್ಟರ್ ಲೈಸೆನ್ಸ್ ರದ್ದು ಮಾಡಬೇಕು, ಅವ್ರ ಮೇಲೆ ಅವರಿಗೆ ಕಠಿಣ ಕ್ರಮ ತಗೋಬೇಕು ಅಂತಂದು ಇವತ್ತು ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ. ಕೂಡಲೇ ಅದರ ಬಗ್ಗೆನೇ ಆ್ಯಕ್ಷನ್ ತಗೋಬೇಕು. ಯಾಕಂತಂದರೆ ಅಲ್ಲಿ ಸುಮಾರು ಜನ 365 ದಿನದಲ್ಲಿ 200 ದಿನ ಕಾರ್ಯಕ್ರಮ ಅಲ್ಲಿ ನಡೀತಾ ಇದ್ದೇವೆ. ಆದರೆ ಅಲ್ಲಿ ಕುರ್ಚಿಯ ಖಾಲಿ VIP ಕುರ್ಚಿ ಇರ್ಬೋದು, ಮತ್ತು ಅಲ್ಲಿ ಟೀ ಟೇಬಲ್ ಇರ್ಬೋದು, ಅಲ್ಲಿ ಸುಮಾರು ಜನ ಹೊರಗಿನ ಫ್ಯಾನ್ ತರಿಸೋವಂಥದ್ದು ಇವತ್ತು ಪಬ್ಲಿಕ್ ಸಿಟಿಲಿಂದ ಹೊರಗಿನ ತರಿಸ್ತಾ ಇದ್ದಾರೆ. ನಾವು ಎಷ್ಟು ದುಡ್ಡು ಕಟ್ಟಬೇಕು ರಂಗಮಂದಿರಕ್ಕೆ ದುಡ್ಡು ಕಟ್ತಾ ಇದ್ದೀವಿ, ಆದರೂ ಸಾಮಾನುಗಳು ಏನು ಅವ್ರು ನಮಗೆ ಸವಲತ್ತು ಕೊಡ್ತಾ ಇಲ್ಲ, ಅದೆಲ್ಲ ಹೊರಗಿನ ತರಂಥ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಭಾಳ ಬೇಜಾರಿನಿಂದ ಹೇಳ್ತಾ ಇದ್ದೇವೆ. ಆ ರಂಗಮಂದಿರದಲ್ಲಿ ಏನು 4,80,00,000 ಹೊಸ ರಂಗಮಂದಿರ ಆಗೋದಕ್ಕೆ ಅದಕ್ಕೆ ನವೀಕರಣ ಮಾಡಿದ್ದಾರೆ. ಅಷ್ಟು ದುಡ್ಡದಲ್ಲಿ 4,80,00,000 ಹೊಸ ರಂಗಮಂದಿರ ಆಗಬೇಕು. ಆದರೆ ಅವರು 4,80,00,000 ನವೀಕರಣ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಿಂದ ಸವಲತ್ತುಗಳೆಲ್ಲ ಕಳಪ ಮಟ್ಟದಾಗಿದೆ ಅಂತಂದು ನಾನು ಎದಿತಟ್ಟಿ ಹೇಳುತ್ತೇನೆ. ಅದಕ್ಕೆ ಕೂಡಲೇ ಅದರ ಬಗ್ಗೆ ತನಿಖೆ ಆಗಬೇಕು. ಜಿಲ್ಲೆ ಉಸ್ತುವಾರಿಯವರು ಅದಕ್ಕೆ ಕರೆಸಬೇಕು, ಜಿಲ್ಲಾಧಿಕಾರಿಗಳು ಕರೆಸಿ ಜಿಲ್ಲಾ ಉಸ್ತುವಾರಿಯವರು ಕರೆಸಿ ಸಭೆ ಮಾಡ್ಬೇಕಂತಂದು ನಾನು ವಿನಂತಿ ಮಾಡ್ತೀನಿ. ಇದಕ್ಕೆ ಅಲ್ಲಿ ನಾವು ಏನೇನು ಇಲ್ಲಿ ಬೇಡಿಕೆ ನಾವು ನೀಡಿದ್ದೇವೆ ಈ ಮನವಿ ಪತ್ರದಲ್ಲಿ, ಇವು ಎಲ್ಲ ಅಲ್ಲಿ ಸವಲತ್ತುಗಳು ಆಗ್ಲಿಕ್ಕಂತಂದ್ರೆ ಮುಂದಿನ ದಿನದಲ್ಲಿ ರಂಗಮಂದಿರ ಎದುರು ಗೇಟ್, ಯಾಕಂದ್ರೆ ಆ ರಂಗಮಂದಿರಕ್ಕೆ ಒಂದು ನಾಮಫಲಕ ಹಾಕಬೇಕು. ಮೇನ್ ಗೇಟಿಗೆ ಅಲ್ಲಿ ನಾಮಫಲಕನೇ ಇಲ್ಲ. ಜನ ಬಂದು ರಂಗಮಂದಿರ ಬಳಿ ನಿಂತು ಕೇಳ್ತಾರೆ, ಸರ್ ಇಲ್ಲಿ ರಂಗಮಂದಿರ ಎಲ್ಲಿದೆ ಅಂತ ಅನ್ನೋದಂಥದ್ದು. ಇವತ್ತು ಇಲ್ಲಿ ನಮಗೆ ಅವಮಾನ ಆಗ್ತದ ಕೆಲಸ ಆಗ್ತದೆ. ಅದಕ್ಕೆ ರಂಗಮಂದಿರಕ್ಕೆ ನಾಮಫಲಕ, ಅದು ಏನು ಒಂದು ಹೊಸ ಲೈಟಿಂದ ಡಿಜಿಟಲ್ ಲೈಟಿಂದ ನಾಮಫಲಕ ಹಾಕಬೇಕು. ಅಲ್ಲಿ ಹೋಗೋ ಅಂತ ಗೇಟಿಗೆ ಜನರಿಗೆ ನಾಮಫಲಕ ರಂಗಮಂದಿರ ಇದೆ ಅನ್ನೋಂಥ ಒಂದು ಕಂಡು ಬರಬೇಕು ಅಂತ ಅನ್ನೋದಂಥದ್ದು ಒಂದು ನಮ್ದು ವಿನಂತಿ ಇದೆ. ಇದು ಎಲ್ಲಾನು ಒಂದು ವಾರದಲ್ಲಿ ಅಲ್ಲಿ VIP ಕುರ್ಚಿ ಇರ್ಬೋದು, ಅಲ್ಲಿ ಟೀ ಟೇಬಲ್ ಇರ್ಬೋದು, ಫ್ಯಾನ್ ಇರ್ಬೋದು, ಮತ್ತು ಅಲ್ಲಿ ಏನು ಶೌಚಾಲಯ ಇರ್ಬೋದು, ಕುಡಿಯೋ ನೀರಿನ ಬಿಸ್ಲರಿ ನೀರು ಇರ್ಬೋದು, ಇವು ಏನೇನೋ ಹೇಳಿದಿರೋ ಅವೆಲ್ಲ ಮಾಡಬೇಕು. ಮತ್ತು ಅವರು 4,80,00,000 ಏನು ಖರ್ಚು ಮಾಡಿದ್ದಾರೆ, ಅವು ಎದೆ ಖರ್ಚು ಮಾಡಿದ್ದಾರೆ ಅದು ಏನಂತಂದ್ರೆ, ಯಾಕಂತಂದ್ರೆ ರಂಗಮಂದಿರದಲ್ಲಿ ರಂಗಮಂದಿರ ಎಲ್ಲರಿಗೂ ಸೇಮ್ ಆಯಿತು. ಆ ರಂಗಮಂದಿರದಲ್ಲಿ ಏನು ಬದಲಾವಣೆ ಮಾಡಂತ ನಾವು ಮನವಿ ಕೊಟ್ಟಿದ್ದು ಮೊದಲಂದ್ರೆ ಕುರ್ಚಿಗಳು ಹೋಗಿದೆ, ಆ ಸೌಂಡ್ ಸಿಸ್ಟಮ್ ಇಲ್ಲ, ಪರದಾಗಳು ಹೋಗಿದೆ ಅಂತ ಹೇಳಿದೆ. ಅಷ್ಟು ರಿಪೇರಿ ಮಾಡೋಕ್ಕೆ ಇವರು ನವೀಕರಣ ಮಾಡೋಕ್ಕೆ 4,80,00,000 ಹ್ಯಾಂಗೆ ಖರ್ಚು ಮಾಡಿದ್ದಾರೆ, ಎಲ್ಲಿಂದ ಖರ್ಚು ಮಾಡಿದ್ದಾರೆ, ಹ್ಯಾಂಗೆ ಖರ್ಚು ಮಾಡಿದ್ರು, ಅದಕ್ಕೆ ಎಸ್ಟಿಮೇಟ್ ಏನೇನಿದೆ ಅನ್ನೋದಂಥದ್ದು ಎಲ್ಲ ವಿವರವನ್ನು ನಮಗೆ ನೀಡಬೇಕು. ಒಂದು ವೇಳೆ ನೀಡಲಿಕ್ಕಂತಂದ್ರೆ ಒಂದು ವಾರ ಬಿಟ್ಟು ನಾವು ರಂಗಮಂದಿರ ಎದುರುಗಡೆ ನಮ್ಮ ಸಂಘಟನೆ ವತಿಯಿಂದ ನಾವು ಧರಣಿ ಕುಂತಿ ಪ್ರತಿಭಟನೆ ಮಾಡ್ತೇವೆ ಅಂತಂದು ನಾವು ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲೆ ಉಸ್ತುವಾರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ.